ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಪಿ ವ್ಲಾಗ್ಸ್. ಇವತ್ತಿನ ಸ್ಪೆಷಲ್ ನೋಡಿ ಚಿಕನ್ ಕಬಾಬ್. ಈ ಚಿಕನ್ ಕಬಾಬ್ ನನ್ನ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ಅಂದರೆ ನಾವು ಮನೆಯಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ನಿಮಗೆ ತೋರಿಸ್ತೀನಿ ನೋಡಿ. ನೀವು ಈ ಥರ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ರೆಸ್ಟೋರೆಂಟ್ಗೆ ಹೋಗಬೇಕು ಅನಿಸೋದೇ ಇಲ್ಲ. ಬನ್ನಿ ಅದನ್ನು ಮಾಡೋ ರೀತಿನ ತಿಳಿಸ್ತೀನಿ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನೂ ಸೇರಿಸಿದ್ದೀನಿ. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಎಷ್ಟು ಜಾಸ್ತಿ ತೊಗೋತೀವೋ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ನಾನಂತೂ ಹಸಿಮೆಣಸಿನ್ಕಾಯಿ 4 ಅಥವಾ 5 ಹಾಕಿರ್ತೀನಿ. ನಿಮಗೆ ಟೇಸ್ಟಿಗೆ ಇನ್ನೂ ಸ್ವಲ್ಪ ಬೇಕಂದರೆ ನೀವು ಇನ್ನೂ ಬೇಕಾದರೂ ಸೇರಿಸ್ಕೋಬೋದು. ಹಾಗೆ 1 ಇಂಚಷ್ಟು ಚಕ್ಕೆನ ಸೇರಿಸ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನು ಮೆಣಸನ್ನ ಸೇರಿಸ್ತಾ ಇದ್ದೀನಿ. ಹಾಗೆ 4-5 ಲವಂಗನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಕಡೆ ಒಂದು ಬೌಲನ್ನು ತಗೊಂಡು ಅದಕ್ಕೆ 1 ಎಗ್ನ ಒಡೆದು ಹಾಕಬೇಕು. ಈ ಥರ ಎಗ್ ಒಡೆದು ಹಾಕೋದ್ರಿಂದ ಚಿಕನ್ ಪೀಸ್ಗಳು ಸಾಫ್ಟಾಗಿ ಬರುತ್ತೆ ಅಂತ ಅನ್ನೋ ಕಾರಣಕ್ಕಾಗಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಮತ್ತು ಟೇಸ್ಟಿಗೆ ಅಂತ ಸಾಲ್ಟನ್ನ ಸೇರಿಸ್ತಾ ಇದ್ದೀನಿ. ನಾವು ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲೆ ಬೇಕಾದರೂ ಇದಕ್ಕೆ ಸೇರಿಸ್ಕೋಬೋದು. ನಾನು ಇದಕ್ಕೆ ಮನೆಯಲ್ಲಿ ತಯಾರು ಮಾಡಿದಂಥ ಗರಂ ಮಸಾಲನ ಸೇರಿಸ್ಕೋತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಪಾಕೆಟಲ್ಲಿ ಸಿಗುತ್ತಲ್ಲ ಗರಂ ಮಸಾಲ, ಅದನ್ನ ಸೇರಿಸ್ಕೋಬೋದು. ಆವಾಗಲೇ ಪೇಸ್ಟ್ ಮಾಡಿದ್ವಲ್ಲ ಅದನ್ನ ಇದಕ್ಕೆ ಸೇರಿಸ್ಬೇಕು. ಸೇರಿಸಿ ಎಲ್ಲ ಪೇಸ್ಟನ್ನ ಸೇರಿಸಿ ಇದಕ್ಕೆ ನೀಟಾಗಿ ಮ್ಯಾಶ್ ಮಾಡಬೇಕು. ಅಂದರೆ ನೀಟಾಗಿ ಮ್ಯಾಶ್ ಮಾಡೋದ್ರಿಂದ ಆ ಪೇಸ್ಟ್ ಏನಿದೆಯಲ್ಲ ಅದು ಎಲ್ಲನೂ ಹೊಂದ್ಕೊಳ್ಳುತ್ತೆ ಅಂತ. ನೀವೇ ನೋಡ್ತಿದ್ದೀರಾ, ನಾನು ಈ ಹೋಮ್ ಮೇಡ್ ಕಬಾಬ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಕಲರ್ ಅಥವಾ ಯಾವುದೇ ರೀತಿಯ ಹೊರಗಿನ ಪದಾರ್ಥಗಳನ್ನು ಬಳಸದೆ ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಹೇಗೆ ಟೇಸ್ಟಿಯಾಗಿ ಮಾಡಬಹುದು ಎಂದು ತೋರಿಸುತ್ತಿದ್ದೇನೆ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಸಿ ಹಿಟ್ಟನ್ನು ಸೇರಿಸಿಕೊಳ್ಳುತ್ತೇನೆ. ಹಾಗೆ ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲವರ್ನ ಸೇರಿಸಿ ಮತ್ತೆ ನೀಟಾಗಿ ಏನು ಹಿಟ್ಟು ಹಾಕಿರ್ತೀವಲ್ಲ ಆ ಪೇಸ್ಟ್ ಜೊತೆ ಅದನ್ನು ಹೊಂದ್ಕೊಳ್ಳೋವರೆಗೂ ಕಲಿಸ್ಬೇಕು. ಕಲಿಸಿದ್ರೆ ಎಲ್ಲನೂ ಅದಕ್ಕೆ ಹೊಂದ್ಕೊಳ್ಳುತ್ತೆ ಮತ್ತು ಖಾರ ಉಪ್ಪು ಎಲ್ಲನೂ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ. ಈ ಥರ ಹೋಮ್ ಮೇಡ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ. ಮತ್ತು ಇದಕ್ಕೆ ನಿಂಬೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಸೇರಿಸೋದ್ರಿಂದ ಚಿಕನ್ ಪೀಸು ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅನ್ನೋಕ್ಕೆ. ಬೇಕಿದ್ದರೆ ನೀವು ಸೇರಿಸ್ಕೋಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ಮತ್ತು ಇದಕ್ಕೆ ಕಬಾಬ್ ಪೌಡರನ್ನು ಸೇರಿಸಿ ಮತ್ತೆ ನೀಟಾಗಿ ಮ್ಯಾಶ್ ಮಾಡಬೇಕು. ಈ ಥರ ಮ್ಯಾಶ್ ಮಾಡೋದ್ರಿಂದ ಏನು ಮಸಾಲ ಇರುತ್ತೆ ಅಲ್ಲ ಅದನ್ನ ಈ ಪೌಡರ್ ಮತ್ತು ಈ ಎಲ್ಲದ್ರ ಜೊತೆ ಹೊಂದ್ಕೊಳ್ಳುತ್ತೆ ಅನ್ನೋ ಕಾರಣದಿಂದ. ಈ ಪೇಸ್ಟಿಗೆ ನಾನು ಮೊದಲೇ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಪೇಸ್ಟಿಗೆ ಈ ಚಿಕನ್ ಹಾಕಿ ಆ ಪೇಸ್ಟ್ ಏನಿದೆಯಲ್ಲ ಈ ಚಿಕನ್ಗೆ ಎಲ್ಲ ಸರಿ ಹೊಂದೋ ಹಾಗೆ ಕಲಿಸ್ಬೇಕು. ಕಲಿಸಿದ ನಂತರ ನಾನಂತೂ 10 ಮಿನಿಟ್ಸ್ 20 ಮಿನಿಟ್ಸ್ನ ಅದನ್ನ ಕಲಿಸ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಅದಾದಮೇಲೆ 20 ಮಿನಿಟ್ಸ್ ಬಿಟ್ಟು ನಾವು ಕಬಾಬ್ ಮಾಡೋದ್ರಿಂದ ಎಲ್ಲ ಮಸಾಲ ಅದಕ್ಕೆ ಸೇರಿರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ. 20 ಮಿನಿಟ್ಸ್ ಬಿಡೋದ್ರಿಂದ ಈ ಮಸಾಲಾನ ಚಿಕನ್ ಪೂರ್ತಿ ಹೀರ್ಕೊಂಡಿರುತ್ತೆ ಮತ್ತು ಚಿಕನ್ ಪೀಸ್ಗಳು ಸಾಫ್ಟಾಗಿರುತ್ತೆ. ಮತ್ತು ಇದರಿಂದ ಕಬಾಬ್ ಮಾಡೋದ್ರಿಂದ ಚಿಕನ್ ಪೀಸ್ಗಳು ಸಾಫ್ಟಾಗಿ ಬರುತ್ತೆ ಅನ್ನೋ ಕಾರಣದಿಂದ 20 ಮಿನಿಟ್ಸ್ ವೆಯ್ಟ್ ಮಾಡೋದು. ನಾನು ಆವಾಗಲೇ ಒಂದು ಪ್ಯಾನ್ ತೊಗೊಂಡು ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಒಂದೊಂದು ಪೀಸ್ನ ಸಪ್ರೇಟಾಗಿ ಆಯಿಲಲ್ಲಿ ಬಿಡ್ತಾ ಇದ್ದೀನಿ. ಹೀಗೆ ಒಂದೊಂದು ಪೀಸ್ನ ಸಪ್ರೇಟಾಗಿ ಬಿಡೋದ್ರಿಂದ ಪೀಸ್ಗಳು ನೀವೇ ನೋಡ್ತಿದ್ದೀರಾ. ಈ ಕಬಾಬ್ಗೆ ನಾನು ಯಾವುದೇ ಥರದ ಕಲರ್ನ ಬಳಸಿಲ್ಲ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಬೇಯಿಸೋದ್ರಿಂದ
ಚಿಕನ್ ಪೀಸ್ಗಳು ಒತ್ತೋದಿಲ್ಲ, ಹಾಗೆ ತಳ ಹಿಡಿಯೋದಿಲ್ಲ. ನಾವೇನಾದರೂ ಹೈ ಫ್ಲೇಮಲ್ಲಿಟ್ಟು ಚಿಕನ್ ಪೀಸ್ ಬೇಯಿಸ್ರೆ ಇದು ತಳ ಹಿಡ್ಕೊಳ್ಳುತ್ತೆ ಮತ್ತು ನೀಟಾಗಿ ನೋಡಿ ಕಬಾಬ್ ಅಂತೂ ರೆಡಿ ಆಯಿತು. ನೀವೇ ನೋಡ್ತಿದ್ದೀರಾ ಎಷ್ಟು ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್.